ಆ ಭೀಮಸೇನ ಅಂತ ಕಾಣ್ತದೆ, ಯಾವುದೋ ದೊಡ್ಡದು ಕಾಣ್ತಿತ್ತು. ದೊಡ್ಡ ಆನೆಗೆ ಹೊಡೆದ್ಬಿಟ್ಟೆ. ಆನೆ ಬರುವ ರಭಸಕ್ಕೆ ತಿರುಗಿ ನೋಡ್ತೀನಿ, ಒಬ್ಬೊಬ್ಬರೇ ಆನೆಯನ್ನು ತೆಗಿತಾ ಇದ್ದಾರೆ ಹಿಂದಕ್ಕೆ. ಪುಂಡೆ ಆನೆ ಇಲ್ಲಿ ಬಂತು, ಇಲ್ಲಿ ಬೇಕಾದಂಗೆ ತಿನ್ನಕ್ಕೆ ಸಿಕ್ತು, ಆಯ್ತು ಇದೆ ನನ್ನ ಸ್ಥಳ, ಇನ್ನು ಬೇರೆ ವಿಧಿಯಿಲ್ಲ ಮರ, ಇಲ್ಲಿ ಕೂತ್ಬಿಡೋ, ಇದನ್ನ ಹಿಡ್ಕೊಂಡು ಹೋಗ್ತಾರೆ. ಅದಕ್ಕೆ ಹೊರಗೆ ಹಂಗೆ ಕೂತ್ಕೊಂಡು ಮಾತಾಡ್ಕೊಂಡು ಹಂಗೆ ಹೋದ್ದು. ಹೇಳಾನೆ ಈಗ ಹಂಗೆ ರೈಲ್ವೆ ಬ್ಯಾರಿಕೇಡ್ ಇದ್ದಂಗೆ ಆನೆಗಳು ಎಲ್ಲ ಇದೆ ಗುಂಪು. ಹಂಗೆ ಇವರು ಪೊಸಿಷನ್ ತಗೊಂಡು ಇವರು ನಿಂತ್ಕೊಂಡ್ರು. ನಾನು ಮೆಲ್ಲ ಸೈಡಿಂದ ಹೋದೆ. ಯಾವುದೋ ಒಂದಕ್ಕೆ ಆ ಭೀಮಸೇನ ಅಂತ ಕಾಣ್ತದೆ, ಯಾವುದೋ ದೊಡ್ಡದು ಕಾಣ್ತಿತ್ತು. ದೊಡ್ಡ ಆನೆಗೆ ಹೊಡೆದ್ಬಿಟ್ಟೆ. ಹೊಡೆದು ಅದು ಯಾವಾಗ ಹಿಂಗೆ ಇದು ಬೀಳ್ತು, ಸಿರಂಜಿ ಒಳಗೆ ಚುಚ್ಚಿದಾಗ ಅದು ಮುಂದೆ ಇರೋದಕ್ಕೆ ಇತ್ತು ಎಲ್ಲ, ಅದು ಓಡೋಕ್ಕೆ ಶುರು ಮಾಡ್ತು. ನಾನು ಹಿಂದಿಗೆ ಓಡಿ ಬಂದು ಇವ್ರ ಕಾಳಪ್ಪನ ಜೊತೆಗೆ ಸೇರಿಕೊಂಡು ಒಂದು 5-10 ನಿಮಿಷ ಹಿಂದೆ ಹೋಯ್ತು. ಇಂಜೆಕ್ಷನ್ ಆ್ಯಕ್ಟ್ ಆಯಿತು, ಬೀಳ್ತು. ಸೊ ಹಂಗೆ ಫಸ್ಟ್ ಆನೆ ಇದಾಯಿತು. ಆಗ ಈ ಚೀರಣ್ಣ ಅಂತ ಹೇಳೋ ಡಾಕ್ಟ್ರನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಇವ್ರನ್ನ PCCFಗೆಲ್ಲ. ಇದರಲ್ಲಿ ಸರ್ 1 ವೀಕ್ ಅಥವಾ ಒಂದು 2-3 ದಿವಸ ಅಥವಾ ಒಂದು 2-3 ಆನೆ ಹಿಡಿಯೋವರೆಗೆ ಅವರು ಸ್ವಲ್ಪ ಬಂದುಬಿಟ್ಟು ನಮ್ಮ ಜೊತೆಲಿ ಇರಲಿ ಅಂತ ಏನು ಎತ್ತು ಇದ್ರ ಏನೆಲ್ಲ ಆಗ್ತದೆ, ಆಗು ಹೋಗು ಅದು ಇದೆಲ್ಲ ತಿಳ್ಕೊಳ್ಬೇಕು. ಅವರು ಅದನ್ನ ಸ್ವಲ್ಪ ಪ್ರಾಕ್ಟಿಕಲಾಗಿ ನಮಗೆ ಹೇಳ್ಕೊಟ್ಬಿಟ್ರೆ ಒಳ್ಳೆಯದು ಅಂತ. ಹಾಗೆ ಅವರು ಫೋನೆಲ್ಲ ಮಾಡಿಸಿ ಇದೆಲ್ಲ ಮಾಡಿ ಅವರಿಗೆ ಇದರಿಂದ ಗೌರ್ಮೆಂಟ್ ಲೆವೆಲಲ್ಲಿ ಮಾತಾಡಿಸಿ ಅವರು ಪಾಪ ಚೀರಣ್ಣ ಅಂತೇಳಿ ಬಂದಿದ್ದರು. ಬಟ್ ಅವ್ರು ಏಜ್ಡ್ ಪರ್ಸನ್ ಅವ್ರು ಹೇಳಿದರು, ಆನೆ ಬಿದ್ದ ಮೇಲೆ ನಾನು ಬರ್ತೀನಿ, ಮಲಗಿದೆ ಅಂತ ಹೇಳಿದಾಗ ನಾನು ಬರ್ತೀನಿ, ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಸೊ ಅವರು ಏನು ಮಾಡಬೇಕು, ಎಂತ ಮಾಡಬೇಕು ಎಲ್ಲ ಕರೆಕ್ಟಾಗಿ ಪಲ್ಸ್ ಮಾನಿಟರ್ ಮಾಡ್ತಾ ಇರಬೇಕು, ರೆಸ್ಪಿರೇಷನ್ ಮಾನಿಟರ್ ಮಾಡ್ತಾ ಇರಬೇಕು. ಸನ್ಲೈಟ್ ಇದ್ದರೆ ಬಟ್ಟೆನ ಕಣ್ಣಿಗೆ ಒದ್ದೆ ಬಟ್ಟೆ, ಕಣ್ಣಿಗೆ ಟವಲೆಲ್ಲ ಕವರ್ ಮಾಡಬೇಕು. ಬಾಡಿಗೆ ಆಗೋಷ್ಟು ಟೆಂಪ್ರೇಚರ್ ನೋಡ್ತಾ ಇರಬೇಕು. ಟೆಂಪ್ರೇಚರ್ ರೈಸ್ ಆಗ್ತಾ ಇದ್ದರೆ ಮೈ ಮೇಲೆ ತಣ್ಣೀರು ಆಗ್ತಾ ಇರಬೇಕು. ಬಾಡಿನ ಕೂಲ್ ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕು. ಸೊ ಮ್ಯಾಕ್ಸಿಮಮ್ ಎಷ್ಟು ಕಣ್ಣಿಗೆ ಬಟ್ಟೆ ಕಟ್ಟೋದು ಯಾಕೆ? ಕಟ್ಟೋದಲ್ಲ, ಮೇಲೆ ಒದ್ದೆ ಇದರಲ್ಲಿ ಕಣ್ಣಿಗೆ ಅದು ಏನಾಗ್ತದೆ, ಡೈಲೇಟ್ ಆಗಿರ್ತದೆ. ಈ ಮೆಡಿಸಿನ್ ಪ್ಯೂಪಿಲ್ ಡೈಲೇಟ್ ಆಗ್ತಾ ಇರ್ತದೆ. ಈಗ ನಾವೇನಾಗ್ತದೆ, ಈಗ ಇದು ಸ್ವಲ್ಪ ಬೆಳಕು ಇದು ಬಿದ್ದರೆ ನಾವು ಕಣ್ಣನ್ನು ಸ್ವಲ್ಪ ಡಿಪ್ ಮಾಡ್ತೀವಿ, ವೇರಿ ಮಾಡ್ತೀವಿ. ಕತ್ಲು ಕಂಡ್ರೆ ಕಣ್ಣನ್ನು ಓಪನ್ ಮಾಡ್ತೀವಿ, ಚೆನ್ನಾಗಿ ಒಳಗೆ ಲೈಟ್ ಹೋಗಲಿ ಅಂತ. ಬಟ್ ಅವಕ್ಕೆ ಈ ಸೆಡೇಷನಲ್ಲಿ ಇರುವಾಗ ಕಣ್ಣು ಡೈಲೇಟ್ ಆಗಿಬಿಟ್ಟಿರ್ತದೆ. ಬಿಸಿಲೆಲ್ಲ ಡೈರೆಕ್ಟ್ ಇಂಥ ಲೈಟ್ ಬಿದ್ದರೆ ಅವಕ್ಕೆ ಕಣ್ಣು ರಿಯಾಕ್ಟ್ ಆಗೋಲ್ಲ. ಸೊ ಇಟ್ ಎಫೆಕ್ಟ್ ದಿ ಐಸೈಟ್, ಆ ಪ್ರಾಬ್ಲಮ್ ಇರ್ತದೆ. ಸೊ ಅದರಿಂದಾಗಿ ನಾವು ಬೆಟರ್ ಕೋಲ್ಡ್ನಲ್ಲಿ ಟವಲ್ನ ನೀರಿನಲ್ಲಿ ಎದ್ದು ನೀರು ಸಮೇತ ಕಣ್ಣದ ಮೇಲೆ ಹಿಂಗೆ ಹಾಕ್ತೀವಿ. ಸೊ ಈ ಡೈರೆಕ್ಟ್ ಸನ್ಲೈಟ್ ಅದು ಇದು ಬೇರೆ ಅಥವಾ ಡಸ್ಟ್ ಆಗಲಿ ಧೂಳಾಗಲಿ ಏನು ಕಣ್ಣೊಳಗಡೆ ಹೋಗಬಾರ್ದು ಅಂತ. ಪ್ಯೂಪಿಲೆಲ್ಲ ಡೈಲೇಟ್ ಆಗಿಬಿಟ್ಟಿರ್ತದೆ. ಈಗ ನಾವೇನಾದರೂ ಒಂದು ಗಾಳಿ ಬಂದಾಗ ಕಣ್ಣನ್ನು ವಿಂಕ್ ಮಾಡ್ತೀವಿ, ಮುಚ್ಚುತ್ತೀವಿ, ಈಗ ರಿಯಾಕ್ಟ್ ಮಾಡ್ತೀವಿ. ಬಟ್ ಅದಕ್ಕೆ ಆ ಸೆಡೇಷನಲ್ಲಿ ಇದ್ದಾಗ ಇದೆಲ್ಲ ಆಗೋದಿಲ್ಲ. ಸೊ ಏನಾದರೂ ನೊಣ ಹೋಗಿ ಕಣ್ಣದ ಒಳಗಡೆ ಬೇಕಾದ್ರೆ ಕಚ್ಬೋದು, ಆ ಟೈಪು. ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಈ ಬಟ್ಟೆ ಹಾಕಿ ಕವರ್ ಮಾಡಬೇಕು. ಇದೆಲ್ಲ A to Z ಎಲ್ಲ ಅವರು ಹೇಳ್ಕೊಟ್ರು. ಸೊ ಹಂಗೆ ಒಂದು 3-4 ಆನೆಯನ್ನು ಹಿಡಿಯೋವರೆಗೆ ಅವರು ಇದ್ದರು ನಮ್ಮ ಜೊತೆಲಿ. ಸೊ ಅಲ್ಲಿಂದ ಅವರೇ ಹೇಳಿದರು, ಏನು ವರಿಸಿಲ್ಲ, ಚಿಟ್ಟೆಪೀಸ್ 100% ಪಕ್ಕ, ನಥಿಂಗ್ ಟು ವರಿ ಅಂತೇಳಿ PCCFಗೆಲ್ಲ ಹೇಳಿ ಇನ್ನು ಅವರು ಹೋದರು ವಾಪಸ್ಸು ಕೇರಳಕ್ಕೆ. ಅಲ್ಲಿಂದ ಹಂಗೆ ನಂದು ಪ್ರಾರಂಭ ಆಯಿತು. ಅದೇ ಕಟ್ಟೆಪುರದಲ್ಲಿ ಆಗ ಹಿಡಿದದ್ದು. ಇನ್ನು ಆಗಲೂ ಈ ಕಲಿಬೇಕು ಅಂತ ಹೇಳುವಂಥ ಒಂದು ಇದಿತ್ತು. ಏನು ಹೇಳ್ತಾರೆ ಅದನ್ನು ನಾವು ತಿಳ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಅನಲೈಸ್ ಮಾಡ್ಕೊಳ್ಬೇಕು ಹೇಳುವ ಆ ಭಾವನೆ ಇತ್ತು ಇದರಿಂದ. ಸೊ ಹಾಗೆ ಇದರಲ್ಲಿ ಯಾವ ರೀತಿ ಅಂತೇಳಿ ಕಲಿತು ಹಂಗೆ ಫಸ್ಟ್ ಟೈಮ್ 8 ಆನೆಗಳನ್ನು ಹಿಡಿದು, ಆಗ ಫಸ್ಟು ಹಿಡಿದು ಟ್ರಾನ್ಸ್ಲೊಕೇಶನ್ ಅಂತ ಮಾಡಿದ್ದು ನಾವು. ಎಲ್ಲನೂ ಹಿಡಿದು ತಗೊಂಡೋಗಿ ಮುದುಮಲೆ, ಬಂಡೀಪುರ, ಈಗ ಮೊನ್ನೆ ಆದಂಗೆ ಬಂಡೀಪುರ ಬಾರ್ಡ್ರಿಗೆ ಬಿಟ್ಟಿದ್ದದ್ದು. ಆಗ ಕಾಲದ ಹಿಂಗೆ ಇದೆಲ್ಲ ಬಂದಿರಲಿಲ್ಲ. ಹಿಪ್ಪು ಎಲ್ಲ ದೊಡ್ಡ ದೊಡ್ಡ ಆನೆಗಳಲ್ಲ, ಈ ಹಿಪ್ಪು ಎಲ್ಲ ಅಗಲ ಇತ್ತು. ಅದರಲ್ಲಿ ರೌಂಡ್ ಸರ್ಕಲ್ ಹಾಕಿ ನಂಬರ್ 1, ನಂಬರ್ 2 ಈ ಕಡೆ 1 ಅಂತ ಹಿಪ್ಪಿಗೆ ಬರೆಯೋದು, ಒಳ್ಳೆ ಬಿಳಿ ಪೇಂಟಲ್ಲಿ. ಇನ್ನು 2ನೇ ಆನೆಗೆ ಪುನಃ ಸರ್ಕಲ್ ಹಾಕ್ಬಿಟ್ಟು 2, 3 ಹಂಗೆ 7 ಆನೆ 8 ಆನೆನೂ ಫಸ್ಟ್ ಹಿಡಿದದು. 8 ಆನೆನೂ ತಗೊಂಡೋಗಿ ಬಿಟ್ಟವು ಇದಾಗಿ. ಒಂದು ಆನೆ ಎಲ್ಲ ಆ್ಯಕ್ಚುಲಿ ನಮ್ಮದು 8ನೇ ಆನೆ ಹಿಡಿಬೇಕು ಅಂತ ಹೇಳುವಾಗ 1ನೇ ಆನೆ ಆಲ್ಮೋಸ್ಟ್ ಒಂದು ಬಾಣಾವರ ತಲುಪಿದೆ. ಅಲ್ಲಿ ಬಿಟ್ಟಿದ್ದು ಬಾಣಾವರ ತಲುಪಿದೆ.
ಆಗ ಯಾವುದೊಂದು ಹುಡುಗ ಬಂದು ಹೇಳಿದ, ಸರ್ ನಿಮ್ಮ ನಂಬರ್ ಹಾಕಿದಾರಲ್ಲ ಆನೆ ಅಲ್ಲಿ ಉಂಟು ಅಂತ. ಅವನಿಗೆ ಆಗಲ್ಲ ಬಿಡಿ, 5 ರೂಪಾಯಿ 10 ರೂಪಾಯಿ ಏನೋ 10 ರೂಪಾಯಿ ಕೊಟ್ಟುಬಿಟ್ಟು, ನೋಡಪ್ಪ ಇನ್ನೊಂದು ಆನೆ ಹಿಡಿಯೋಕೆ ಬಾಕಿ ಉಂಟು, ಅಷ್ಟರೊಳಗೆ ನೀನು ಇದನ್ನು ಯಾರಿಗೆ ಹೇಳಬೇಡ, ಸುಮ್ಮನೆ ಇದ್ದು ಬಿಡು, ಅದಾದ ನಂತರ ನೀನು ಬೇಕಾದ್ರೆ ಏನಾದರೂ ಮಾಡ್ಕೊ ಅಂತ. ಅಲ್ಲಿಂದ ಆ ಹುಡುಗನ ಸ್ವಲ್ಪ ಹತ್ತಿರಕ್ಕೆ ತಗೊಂಡು ಬೆಳಗ್ಗೆನೇ ಬರುವನು, ಅಲ್ಲಿ ಹೋಗು ಕಿಚನಲ್ಲಿ ಹೋಗು, ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡು, ಮಧ್ಯಾಹ್ನ ಹೋಗಿ ಚೆನ್ನಾಗಿ ಮೀನು ಮಟನ್ ಏನುಂಟು ಚೆನ್ನಾಗಿ ಊಟ ಮಾಡು, ಅದೇ ಬಾಯಿ ಬಿಡಬೇಡ ಅಂತ. ಅಲ್ಲಿ ನೀನೊಂದು ಆನೆ ಹಿಡಿದು ಆದಮೇಲೆ PC ಸೇಫ್ ಹತ್ರ ಕರ್ಕೊಂಡು ಹೋದೆ ಅವನ್ನ. ಕರ್ಕೊಂಡೋಗಿ ಹೇಳಿದೆ, ನೋಡಿ ಕೇಳಿಸೋರು ಹುಡುಗನ ಏನು ಕತೆ ಅಂತ ಹೇಳೋಗ ಹೇಳಿ ಹೇಳಿದ, ಸಮಯ ಆ ನಂಬರ್ 1 ಅಂತ ಹಾಕಿದ್ರಲ್ಲ ಆ ನಂಬರ್ 1 ಆನೆ ಇಲ್ಲಿ ಬಂದುಂಟು ಅಂತ ಹೇಳಿದ್ರೆ, ಇಲ್ಲಿ ನಾವು ಆನೆ ಹಿಡಿಯೋ ಹತ್ರದ್ದು ಒಂದು 3-4 ಕಿಲೋಮೀಟ್ರ್ ಹತ್ರದಲ್ಲೇ ಇದೆ. ಸೊ ನಮ್ಮದು ಸಹಚರರೆಲ್ಲ ಹಿಡಿತಾ ಇದೆ, ಅವು ಸ್ಮೆಲ್ ಮಾಡ್ತದೆ, ಗೊತ್ತು ಮಾಡ್ತದೆ. ಸೊ ಅದರಿಂದಾಗಿ ಇವರು ಪಕ್ಕ ಹೋಗೋದು ಬೇಡ. ಈ ಮುನ್ಸಿಪಾಲ್ಟಿ ಇವರು ನಾಯಿ ಹಿಡಿಯೋಕೆ ಹೋದರೆ ಬಸ್ ಸ್ಟ್ಯಾಂಡಲ್ಲಿಲ್ಲ, ನಾಯಿಗಳು ಓಡ್ತದೆ ಹಂಗಾಗ್ಬಿಡ್ತು ಇದು. ಸೊ ಅಲ್ಲಿಂದ ಅದು ಹಿಡಿದು ಆಯಿತು, ಬಿಟ್ಟಾಯಿತು. ಸರಳಿಂದ ಇನ್ನು ಸೆಕೆಂಡ್ ಟೈಮು ಇನ್ನು ಮುಂದಿನ ವರ್ಷಕ್ಕೆ ಅಂಥೇಳಿ ಇದಾಯಿತು. ಅವು ಪುನಃ ವಾಪಸ್ ಎಲ್ಲ ಸೆಟ್ಲಾದವು. ವಾಸಸ್ಥಳ ಈಗ ನಮ್ಮದು ಈಗ ಹುಟ್ಟಿದ ಊರು ಇದು. ನಾನು ಬೆಂಗಳೂರಲ್ಲಿ ಕೆಲಸ ಮಾಡಿರ್ತೀನಿ, ಅಥವಾ ಈ ಅಮೇರಿಕಕ್ಕೆ ಹೋಗಿರ್ಬೋದು, ಇಂಗ್ಲೆಂಡಿಗೆ ಆದರೂ ಹೋಗಿರ್ಬೋದು. ಬಟ್ ನಮಗೆ ನಮ್ಮದೊಂದು ಹುಟ್ಟಿದ ಸ್ಥಳ ಅಂತ ಹೇಳೋ ಒಂದು ಯೋಚನೆ ಇರ್ತದೆ, ನಮಗೆ ನೆನಪಿರ್ತದೆ. ಒಂದು ವಿಸಿಟ್ ಮಾಡಬೇಕು, ಬರಬೇಕು, ಹೋಗಬೇಕು ಅಂತ, ಅದೊಂದು ಹಂಗೆ. ಇನ್ನೊಂದು ಅವಕ್ಕೆ ಏನು ಅಂತ ಹೇಳಿದರೆ, ಅವ್ರದ್ದು ಪ್ರಕೃತಿದತ್ತವಾಗಿ ಅದರದ್ದು ಒಂದು ಹೋಮ್ ರೇಂಜ್ ಅಂತ ಹೇಳ್ತೀವಿ, ಮತ್ತು ಮೈಗ್ರೇಟರಿ ರೇಂಜ್, ವಲಸೆ ಹೋಗುವಂಥ ಒಂದು ಸ್ಥಳ. ನನ್ನ ಸ್ವಂತ ಸ್ಥಳ, ವಾಸಸ್ಥಳ, ಸ್ವಂತ ಸ್ಥಳ ಅಥವಾ ವಾಸಸ್ಥಳ ಮತ್ತು ವಲಸೆ ಸ್ಥಳ. ಈಗ ಸ್ವಂತ ಸ್ಥಳ, ಈಗ ನಾನು ಉದಾಹರಣೆ ನಿಮಗೆ ಹೇಳಬೇಕು ಅಂತಂದರೆ, ಈಗ ಚಿಕ್ಕಮಗಳೂರಲ್ಲೇ ಇರುವ ಆನೆಗಳು, ಅದರದ್ದು ವಲಸೆ ರೂಟು ಇಲ್ಲಿಂದ ಅವುಗಳದ್ದು ಏನು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ ನಿಮಗೆ ಉದಾಹರಣೆ, ಹಂಗೆ ಮನ್ಸರಂಗಲ್ಲ. ಈಗ 6 ತಿಂಗಳು ಅವ್ರದ್ದು ಸ್ವಂತ ಸ್ಥಳದಲ್ಲಿ ಇರ್ತದೆ, ಹೋಮ್ ರೇಂಜಲ್ಲಿ. ಇದರಲ್ಲಿ 6 ತಿಂಗಳು, ಇನ್ನೂ ಉಳಿದ 6 ತಿಂಗಳಲ್ಲಿ ನನ್ನ ಹೋಮ್ ರೇಂಜ್ ಅದು ಅಲ್ಲಿ ತಿಂದೋದು ಮಾಡಿದ್ದು ಎಲ್ಲ ಚಿಗುರಬೇಕಲ್ಲ, ಅದು ಪುನಶ್ಚೇತನ ಆಗಬೇಕಲ್ಲ. ಅವು ಏನು ಮಾಡ್ತದೆ, ವಲಸೆ ಹೊಡ್ತದೆ. ಅಲ್ಲೇ 6 ತಿಂಗಳು ಇಲ್ಲಿಂದ ಹೋಗಿ ಈ ಕಡೆ ಬಂಡೀಪುರ ಕಡೆಯಿಂದ ಮೂದುಮಲೆ ಕಡೆ ಹೋಗ್ತದೆ, ಕೆಲವು ಕೇರಳ ಕಡೆ ಹೋಗ್ತದೆ, ಹಿಂಗೆ ತಮಿಳ್ನಾಡು ಕಡೆ, ಹಿಂಗೆ MMLs ಆ ಕಡೆಯಿಂದ ಈ ಕಡೆ, ಇವನ್ ಬನ್ನರ್ಘಟ್ಟ ಫಾರೆಸ್ಟ್ ಕಡೆ ಹೋಗ್ತದೆ. ಅಲ್ಲಿಂದ ಇನ್ನೂ 6 ತಿಂಗಳಲ್ಲಿ, ಉಳಿದ 6 ತಿಂಗಳಿಗೆ ಹಂಗೆ ವಾಪಸ್ಸು ಇವ್ರದ್ದು ಸ್ವಂತ ಸ್ಥಳಕ್ಕೆ ಬರ್ತದೆ. ಸೊ ಇದು ಹಂಗೆ ವಯಸ್ಸು ವರ್ಷ, ಕೇರಳ ಆನೆ ಆಗಲಿ, ತಮಿಳ್ನಾಡು ಆನೆ ಆಗಲಿ, ಕರ್ನಾಟಕ ಆನೆ. ಆಗ ಏನಾಗ್ತದೆ, ಇದು ಒಂದದು. ಇನ್ನೊಂದು ವೈಜ್ಞಾನಿಕವಾಗಿ ಅಂತ ಹೇಳಬೇಕಾದ್ರೆ, ಈಗ ನಿಮಗೆ ಒಂದು ಉದಾಹರಣೆಗೆ ಹೇಳೋದು, ಈಗ ನೋಡಿ ಸಕಲೇಶ್ಪುರ ಸೈಡೆಲ್ಲ ನಾವು ಇರ್ತಿದ್ದೀವಿ, ಆನೆಲ್ಲ ದಷ್ಟಪುಷ್ಟವಾಗಿರ್ತದೆ, ಕೂಡಿಷ್ಟೇ ಉದ್ದ, ಸಣ್ಣ ಸಣ್ಣ ಕೂಡು. ಈ ಮೊದಲನ್ನಂಗೆ ಬಲರಾಮ ಇದರ ಹಂಗೆ ಎಲ್ಲ ದೊಡ್ಡ ದೊಡ್ಡ ಕೂಡು, ಇಂಥದ್ದೆಲ್ಲ ಸಿಗೋದು ಭಾಳ ಕಷ್ಟನ. ಈಗ 100ಕ್ಕೆ 1-2. ಈ ಇನ್ಬ್ರೀಡಿಂಗ್ ಅಂತ ಹೇಳ್ತೀವಲ್ಲ ನಾವು, ಇನ್ಬ್ರೀಡಿಂಗ್ ಅಂತ ಒಂದು ಯಾವುದು, ಅಣ್ಣ ತಂಗಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಇದೇನಾಗ್ತದೆ, ಈ ಮಧ್ಯದಲ್ಲಿ ಆ ಕಡೆ ಭದ್ರಾ ಡ್ಯಾಮ್ ಆಯಿತು. ಇದು ಏನಾಗ್ತದೆ, ಒಂದು ಗುಂಪು ಆಗೆಲ್ಲ ಈಗ ಕಾಣೋದಿಲ್ಲ. ಆಗೆಲ್ಲ 50-60 ಒಂದು ಆನೆದು ಹಿಂಡು ಅಂತ ಹೇಳಿದ್ರೆ 50-60 ಲೆಕ್ಕದಲ್ಲಿ ಇರ್ತಿತ್ತು. ಅದರಲ್ಲಿ ವಯಸ್ಸಾದ ಅಜ್ಜಿ ಯಾವುದಿದೆ, ಆ ಅಜ್ಜಿ ಮೇಟ್ರಿಯಾರ್ಕ್ ಅಂತ ಕರಿತೇವೆ ನಾವು. ಆ ಅಜ್ಜಿ ಲೀಡರು, ಹರ್ಡ್ ಲೀಡರು. ಸೊ ಅದು ಅಲ್ಲಿಂದ ಎಲ್ಲನ ಕರ್ಕೊಂಡು, ಮಕ್ಕಳನ್ನ, ಮರಿ ಮಕ್ಕಳನ್ನ, ಮೊಮ್ಮಕ್ಕಳನ್ನ ಎಲ್ಲ ಕರ್ಕೊಂಡು ವಲಸೆ ಹೋಗ್ತದೆ ಇದರಲ್ಲಿ. ಸೊ ಹಾಗೆ ಅದು ವಾಪಸ್ಸು ವಲಸೆ ಅದರದ್ದು ವಾಸಸ್ಥಳಕ್ಕೆ ವಲಸೆ ಹೋಗ್ತದೆ. ಇಲ್ಲಿಂದ ಬೆಳಗಾಮು, ಗೋವಾದಿಂದ ತಗೊಂಡ್ರೆ ಬೆಳಗಾಮು, ದಾಂಡೇಲಿ, ಇಲ್ಲಿವರೆಗೆ ಚಿಕ್ಕಮಗಳೂರವರೆಗೆ, ಆ ಗೋವಾದಿಂದ ಇರುವ ಆ ಕಡೆ ಬೆಲ್ಟದ ಆನೆಗಳು ಬರ್ತದೆ. ಈ ಕಡೆ ಬೆಲ್ಟಲ್ಲಿರುವ ಆನೆಗಳು ಹಿಂಗೇ ಬಂದು ಈ ಕಡೆ ಮುದುಮಲೆ, ತಮಿಳ್ನಾಡು, ಇದಕ್ಕೆ ಈ ಕಡೆ ಕೇರಳ ಕಡೆಗೆ, ವಯನಾಡುವರೆಗೆ. ಸೊ ಇದು ಹಂಗೆ ಅವಕ್ಕೆ ಹೋಗೋದು ಸ್ವಂತ ಸ್ಥಳ ಮತ್ತು ವಲಸೆ ಸ್ಥಳ, ವಲಸೆ ಹೋಗೋ ಸ್ಥಳ. ಇದು ನಡೀತಾ ಇತ್ತು. ಈ ಹಳೆ ಅಜ್ಜಿಯರು ದಾರಿ ತೋರಿಸ್ಕೊಂಡು, ಇದು ಅಂತೇಳಿ ಇಲ್ಲೇ ಹೋಗಬೇಕು, ನೀನು ಇಲ್ಲೇ ಬರಬೇಕು ಅಂತ ಹೇಳೋದು ಇತ್ತು. ಓಲ್ಡೆಸ್ಟ್ ಆಫ್ ದಿ ಹರ್ಡ್ ಮೇಟ್ರಿಯಾರ್ಕ್. ಅದು ಅಕಸ್ಮಾತ್ ಇದಾಗುವಾಗ ಅದು ನೆಕ್ಸ್ಟ್ ಇನ್ ಲೀಡರ್, ನೆಕ್ಸ್ಟ್ ಸೀನಿಯರ್ ಮೋಸ್ಟ್ ಆ ಚಾರ್ಜ್ ತಗೊಳ್ತಿತ್ತು. ಸೊ ನೆಕ್ಸ್ಟ್ ಸೀನಿಯರ್ ಮೋಸ್ಟ್ ತಗೊಳ್ತಿತ್ತು.
ಹಾಗೆ ಅದು ವಂಶಪಾರಂಪರ್ಯವಾಗಿ ಇದೊಂದು ಇದಾಗ್ತಿತ್ತು. ಸೊ ಇನ್ ಬಿಟ್ವೀನ್ ಟಸ್ಕರ್ಸ್ ಏನಾಗ್ತಿತ್ತು, ಆಚೆ ಈಚೆ ಅದು ಒಂಟಿಯಾಗಿ ತಿರ್ಕೊಂಡು ಅದು ಹೋಗ್ಬಿಟ್ಟು ಕೇರಳ ಆನೆಗಳ ಜೊತೆ ಅವು ಕ್ರಾಸ್ ಆಗ್ತಿತ್ತು, ತಮಿಳ್ನಾಡು ಆನೆಗೆ ಕ್ರಾಸ್ ಆಗ್ತಿತ್ತು. ಹಾಗೆ ಕರ್ನಾಟಕ ಆನೆಗಳಿಗೆ ಕೇರಳ ಕಡೆಯಿಂದ ತಮಿಳ್ನಾಡು ಕಡೆಯಿಂದ ಬಂದ ಆನೆಗಳು ಈ ಹೆಣ್ಣಾನೆಗಳ ಜೊತೆ ಕ್ರಾಸ್ ಆಗ್ತಿತ್ತು. ಸೊ ಈ ಇನ್ಬ್ರೀಡಿಂಗ್ ಅಂತ ಏನು ಹೇಳ್ತೀವಿ ಅದಿರಲಿಲ್ಲ. ಸೊ ಆನೆಗಳು ದಷ್ಟಪುಷ್ಟವಾಗಿತ್ತು, ಕೋಡು ಇದೆಲ್ಲ ಇದಾಗಿರ್ತಿತ್ತು. ಈಗ ಮಕಾನಗಳು ಹೆಚ್ಚಾಗಿದೆ. ಇದೆಲ್ಲ ಕಾರಣ ಯಾಕೆ ಅಂತ ಹೇಳಿದರೆ ಈ ವಲಸೆ ಹೋಗುವಂಥ ಸ್ಥಿತಿ ಬರ್ತಾಯಿತ್ತು. ಈಗ ಏನಾಯಿತು, ಅಲ್ಲಿ ತುಂಗ ಭದ್ರಾ ಆನೆಘಟ್ಟಾಯಿತು, ಹೇಮಾವತಿ ಆಯಿತು, ಆರಂಗಿ ಆಯಿತು, ಚಿಕ್ಲಿಹೊಳೆ ಆಯಿತು, ಕಬಿನಿ ಆಯಿತು. ಈ ಆಣೆಗಟ್ಟಾಗಿ ಮುಳುಗಡೆ ಆಗಿ ಏನಾಯಿತು, ಈ ಮರಿಗಳು ಇದ್ದಾಗ ಸಖಾಸುತ್ತ ಇನ್ ಬಿಟ್ವೀನ್ ಈಗ ಹಾರಂಗಿ ಹೇಮಾವತಿ ಇದರ ಮಧ್ಯದಲ್ಲಿ ಮುಳುಗಡೆ ಆಗಿಬಿಟ್ರೆ, ಅಥವಾ ಭದ್ರಾ ಆಣೆಗಟ್ಟು ಹೇಮಾವತಿ ಅಣೆಕಟ್ಟದ ಮಧ್ಯ ಇದಾಗ್ಬಿಟ್ರೆ ಅಲ್ಲಿ ಎಲ್ಲಿ ಕಾಡು ಸಿಗ್ತದೆ, ಯಾವುದೋ ಒಂದು ಮರಿ ಹಾಕ್ಬಿಡ್ತು. ಮರಿನ ಅದಿನ್ನು 4 ತಿಂಗಳು ದೊಡ್ಡದಾಗೋವರೆಗೆ ಈಜಿಸ್ಕೊಂಡು ದಾಟಿಸ್ಕೊಂಡು ಬ್ಯಾಕ್ ವಾಟ್ರಲ್ಲಿ ದಾಟಿ ಬರಲಿಕ್ಕಾಗೋದಿಲ್ಲ. ಸೊ ಆ ಫೀಮೇಲ್ ಆ ಗುಂಪು ಏನಾಗ್ತದೆ, ಮರಿಗಳನ್ನು ಅಲ್ಲೇ ಇಟ್ಕೊಂಡು ಟಸ್ಕರ್ಸ್ ಏನೋ ಈಜಿ ದಾಟ್ಕೊಂಡು ಹೊರಟೋಗ್ಬಿಡ್ತವೆ, ಹೋಗ್ತವೆ ಬರ್ತವೆ ಇದರಲ್ಲಿ. ಸೊ ಇವು ಅಲ್ಲೇ ಸ್ಟಕ್ ಆಗಿಬಿಡ್ತದೆ. ಪುನಃ ಇನ್ನು ಅವು ವಾಪಸ್ಸು ಅವ್ರದ್ದು ವಾಸ ಸ್ಥಳಕ್ಕೆ ಮರಿನ ದಾಟಿಸ್ಕೊಂಡು ಅದು ಸ್ವಲ್ಪ ಓಡಾಡೋಕ್ಕಾದ್ಮೇಲೆ ಮರಿನ ದಾಟಿಸ್ಕೊಂಡು ವಾಸ ಸ್ಥಳಕ್ಕೆ ವಾಪಸ್ ಟೈಮ್ ಪಾಸ್ ಆಗ್ಬಿಡ್ತು, ವಾಪಸ್ ಹೋಗ್ತದೆ ಅವು ಇದರಲ್ಲಿ. ಅದು ಕಾಲಕ್ರಮೇಣ ಆಗಿ ಇದೇನಾಯಿತು, ಈ ಪಡ್ಡೆಗಳು ಸ್ವಲ್ಪ ಬೆಳೆದಂಗೆ ಮಾಡಿದಂಗೆ 7 ವರ್ಷ 8 ವರ್ಷ 10 ವರ್ಷ ಕಳೆದ ಮೇಲೆ ಅವು ಈ ಟಸ್ಕರ್ಸ್ಗಳ ಜೊತೆಲಿ ಈಜಿ ದಾಟೋದು ಬರೋದು ಹೋಗೋದು ಇದೆಲ್ಲ ಆಯಿತು. ಈ ಅಜ್ಜಿಯಂದಿರು ಕರ್ಕೊಂಡು ಬರೋದು, ಮಾರ್ಗ ಹೇಳೋದು ಇದೆಲ್ಲ ನಿಂತೋಯ್ತು. ಪಾಸಿಂಗ್ ಆನ್ ಟು ದ ಜನರೇಷನ್ ಅದು ನಿಂತೋಯ್ತು. ಈಗ ಏನಾಯಿತು, ಯಾವ್ದಾದ್ರು ಪುಂಡೆ ಆನೆ ಇಲ್ಲಿ ಬಂತು, ಇಲ್ಲಿ ಬೇಕಾದಂಗೆ ತಿನ್ನಕ್ಕೆ ಸಿಕ್ತು, ಆಯ್ತು ಇದೇ ನಮ್ಮ ಸ್ಥಳ. ಈಗ ಟಾಟಾ ಕಾಫಿಯವರು ಬೇಕಾದಂಗೆ ಕೆರೆ ಇದೆ, ಕುಡಿಲಿಕ್ಕೆ ನೀರಿದೆ, ಹುಲ್ಲಿದೆ, ಹಲಸಿನಕಾಯಿ ಇದೆ. ಇನ್ನು ಅಲ್ಲಿಗೆ ಯಾಕೆ ಕಷ್ಟಪಡಬೇಕು, ಇಲ್ಲೇ ಯಾಕೆ ಕಷ್ಟಪಡಬೇಕು, ಇಲ್ಲೇ ಯಾಕೆ ಕಷ್ಟಪಡಬೇಕು, ಇದೇ ನನ್ನ ಸ್ಥಳ. ಹಾಗೆ ಇದು ಪಾಸಾನ ಆಗೋದು ಕಟ್ಟಾಯಿತು. ಜನ್ರೇಷನಿಂದ ನಮ್ಮ ವಂಶ ಪಾರಂಪರ್ಯವಾಗಿ ಏನು ನಮ್ಮ ಒಂದು ಪದ್ಧತಿ ಅಂತ ಹೇಳೋದುಂಟಲ್ಲ, ಆ ಪದ್ಧತಿ ನಿಂತೋಯ್ತು. ಈ ಪದ್ಧತಿ ನಿಂತೋದಾಗ ಆ ವಯಸ್ಸಾದಂಥ ಮುದುಕಿಯರುಗಳದ್ದು ಒಂದು ಇದು ಸಾವು ಆಗಿ ಅದು ನೆಕ್ಸ್ಟ್ ಜನ್ರೇಷನಿಗೆ ಪಾಸ್ ಆಗಲಿಲ್ಲ. ಸೊ ಅದರಿಂದಾಗಿ ಈಗದು ಮಕ್ಕಳು ಈಗದು ಮೊಬೈಲ್ ಹುಡುಗರು ಆಡಿದಂಗೆ ಆಯಿತು. ಸೊ ಅವ್ರನ್ನ ಕೇಳೋರಿಲ್ಲ, ಅವ್ರು ಹೇಳಿದೆ ಅವರು ಆಟ, ಅವ್ರು ನಡೆದಿದೆ ಆಟ, ಅವ್ರು ಮಾಡಿದೆ ಆಟ ಅಂತ ಹೇಳೋದು ಆಗಿದ್ದು ತಪ್ಪು. ಅಂದರೆ ಇದು ಇಲ್ಲ, ಆ ಹಳೆ ಇದನ್ನು ಪಾಸಾನ ಜನ್ರೇಷನ್ ಟು ಜನ್ರೇಷನ್ ಪಾಸಾಗುವಂಥದ್ದು ನಿಂತೋಯ್ತು. ಸೊ ದಟ್ ಈಸ್ ದಿ ಮೇಜರ್ ಆಗಿದ್ದು. ಒಂದು ಕಡೆ ಅಣೆಕಟ್ಟು ಕಟ್ಟಿದ್ರು, ಇದು ವ್ಯವಸಾಯಕ್ಕೆ ಉತ್ತೇಜನ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು ಅಂತ. ಬಟ್ ಇದರ ಆಗು ಹೋಗುಗಳು ಏನು ಮುಂದಕ್ಕೆ ಅಂತ ಹೇಳೋದನ್ನು ಅಧ್ಯಯನ ಮಾಡಲಿಲ್ಲ ಇದರಲ್ಲಿ. ಇಲ್ಲ ಏನಾದರೂ ಒಂದು ಯೋಚನೆ ಮಾಡಿ. ಈಗ ನೀವೇ ತಗೊಳ್ಳಿ, ಉಂಬ್ಳಿ ಬೆಟ್ಟ ನೀವು ಗೊತ್ತು, ಕಟ್ಟೆಪುರ ಆ ಕಡೆ ನಾವು ಕಳೆದ ಸತಿ ನೀವೆಲ್ಲ ಕ್ಯಾಂಪ್ ಹಾಕಿದ ಜಾಗ. ಅಲ್ಲಿಗ ಒಂದು ಡ್ಯಾಮ್ ಎಲ್ಲ ಇದು ಮಾಡಿದ್ದಾರೆ, ಒಂದು ಬ್ರಿಡ್ಜ್ ಎಲ್ಲ ಮಾಡಿ ಹಾಸನಕ್ಕೂ ಇದಕ್ಕೂ ಕೊಡ್ಲಿಪೇಟೆಗೂ ಲಿಂಕ್ ಕೊಟ್ಟಿದ್ದಾರೆ ಉಂಬ್ಳಿ ಬೆಟ್ಟದ ಸೈಡಿಂದ. ಇದು ಈಗ ಅಲ್ಲಿಂದನೇ ಚೆನ್ನಾಗಿ ಬ್ಯಾರಿಕೇಡ್ ಮಾಡಿ ಆ ಕಡೆ ಎಸ್ಲೂರು ಆ ರೇಂಜಿಗಾಗಿ ತಂದು ಅದನ್ನು ಹಿಂಗೆ ಬಂದು ಒಂದು ಜಾಗ ಕೊಟ್ಟು ಆ ಕಾಡಲ್ಲಿ ಕಟ್ಟೆಪುರ ಕಾಡಿಗೆ ಸೇರಿಸಿ, ಅದನ್ನು ಬಾಣವಾರ ಕಾಡಿಗೆ ಸೇರಿಸಿ, ಬಾಣವಾರದಿಂದ ಇಲ್ಲಿ ತಂದು ನಮ್ಮ ಸೋಮವಾರಪೇಟೆ ಕಾಡಿಗೆ ಸೇರಿಸಿ, ಸೋಮವಾರಪೇಟೆಯಿಂದ ತಂದು ಕುಶಾಲನಗರ ಫಾರೆಸ್ಟಿಗೆ ಲಿಂಕ್ ಕೊಟ್ಟು, ಇಲ್ಲಿಂದ ಈ ಚಿಕ್ಲಿಹೊಳೆ ಈ ಕಡೆಗೆ ಲಿಂಕ್ ಕೊಟ್ಟು, ಇಲ್ಲಿಂದ ಈ ಕಡೆಗೆ ಇದಕ್ಕೆ ಲಿಂಕ್ ಕೊಟ್ಟು, ಇದನ್ನು ಹಾಗೆ ತಿತಿಮತಿ ಈ ಕಡೆ ಪಿರಿಯಾಪಟ್ಟಣ ಹಿಂಗೆ ಇರೋದನ್ನ ಆ ಕಡೆ ಲಿಂಕ್ ಕೊಟ್ಕೊಂಡು ಆ ಕಡೆ ನಾಗರಹೊಳೆ ಫಾರೆಸ್ಟಿಗೆ ಇದಕ್ಕೆ ಲಿಂಕ್ ಕೊಟ್ಕೊಂಡು ತಗೊಂಡು ಹೋಗಿ ಫಸ್ಟೇ ಈ ಡ್ಯಾಮ್ ಸಬ್ಮರ್ಷನ್ ಇದೆಲ್ಲ ಆಗೋದಕ್ಕಿಂತ ಮೊದಲೇ ಇದನ್ನು ಮಾಡಿದರೆ ಅವ್ರದ್ದು ವಂಶಪಾರಂಪರ್ಯವಾದಂಥ ಪದ್ಧತಿಗಳು ನಶಿಸಿ ಹೋಗ್ತಿರಲಿಲ್ಲ. ಆ ಮೈಗ್ರೇಷನ್ ವಲಸೆ ಸಂಸ್ಕೃತಿ ಅಂತ ಏನುಂಟು, ಆ ವಲಸೆ ಸಂಸ್ಕೃತಿ ಈಗದ ಜನ್ರೇಷನಿಗೆ ಗೊತ್ತಿಲ್ಲ, ಅದು ಪಾಸಾನ ಆಗಿಲ್ಲ. ಸೊ ಈಗ ಈ ಆಗ್ತಿರೋದು ಮೇನ್ ಮಿಸ್ಟೇಕ್ ಅದು. ಸೊ ಈಗದ್ದು ಈ ಜನ್ರೇಷನಿಗೆ ಇದೆಲ್ಲ ಉಂಟು, ಹಿಂಗೆ ಉಂಟು, ಹೀಗೆ ಉಂಟು, ಹಂಗೆ ಉಂಟು, ಇದೆಲ್ಲ ಹೊಟ್ಟೆಗೆ ಮೇವಿಲ್ಲ. ಈಗ ಇಲ್ಲಿ ಉಂಟು ಕಾಣ್ತದೆ, ಅಲ್ಲಿ ಉಂಟು, ಅಲ್ಲಿ ಬರೋದು, ಅಲ್ಲಿ ತಿನ್ನೋದು ಅಷ್ಟೇ. ಅಲ್ಲಿ ಅವನಾದರೂ ಅದಕ್ಕೆ ಅಡೌಟ್ ಮಾಡೋಕ್ಕೆ ಹೋದಾಗ ಅವನ್ನ ಹೊಡೆಯೋದು, ಬಡಿಯೋದು, ಇದು ಮಾಡೋದು, ಇದು ಆಗಿದ್ದು ಮೇನ್ ಕಾರಣ. ಜಾತಿ ಈಗ ಎಂತಿಲ್ಲ, ಅದು ಹೀಟಿಗೆ ಬಂದಾಗ ಟಸ್ಕರ್ಸು ಸ್ಮೆಲ್ಲಿಗೆ ಅವ್ರದ್ದು ಫೆರೋಮಿನ್ಸ್ ಇದು ಬರ್ತದಲ್ಲ, ಇದು ಹಾರ್ಮೋನ್ಸದ್ದು ಸ್ಮೆಲ್ ಬರ್ತದಲ್ಲ, ಟಸ್ಕರ್ಸ್ ಟ್ರೇಸ್ ಮಾಡ್ತದೆ, ಅದನ್ನ ಡಿಸ್ಟೆನ್ಸಿಂದನೇ ಕ್ಯಾಪ್ಚರ್ ಮಾಡ್ತದೆ.
ಈಚೆಗೆ ಬಂದಿದೆ ಅಂತ ಇದು ಮಾಡಿ. ಸೊ ಅವು ಆಚೆ ಈಚೆ ಬಂದು ಕ್ರಾಸ್ ಆಗ್ತದೆ. ಅದರಲ್ಲಿ ಯಾರು ಡಾಮಿನೆಂಟ್ ಇರ್ತಾನೆ ಅವನು ಫಸ್ಟ್ ಆಟ ಅವನು ಆಡ್ತಾನೆ 2-3 ದಿವಸ. ಅವನು ಆಡಿ ಅವನು ಸೋತ ಮೇಲೆ ಅವನು ಬಿಟ್ಟು ದೂರ ಹೋಗ್ತಾನೆ, ಇನ್ನೊಬ್ಬ ಸೇರ್ತಾನೆ. ಅವುಗಳಲ್ಲಿ ಫೈಟ್ ನಡೀತದೆ. ಮಸ್ತ್ ಅಕಸ್ಮಾತ್ ಮಸ್ತಲ್ಲಿದ್ದಾಗೆಲ್ಲ ಮಸ್ತಲ್ಲಿರುವಾಗ ಒಂದು ಹೆಣ್ಣಾನೆ ಇದ್ದರೆ ಅವು ಏನು ಮಾಡ್ತದೆ, ಇದರಲ್ಲಿ ಬೇರೆ ಏನಾದರೂ ಹಾಕಕ್ಕೆ ಬಂದರೆ ಇದು ಚಾರ್ಜ್ ಮಾಡ್ತದೆ. ಸೊ ಹಾಗೆಲ್ಲ ಫೈಟಲ್ಲಿ ನಡೀತದೆ ಇದರಲ್ಲಿ. ಸೊ ಅದು ಹೋಗ್ಬಿಡ್ತದೆ, ತಪ್ಪಿಸ್ಕೊಳ್ತದೆ. ಸೊ ಬೇಗ ಮಸ್ತಲ್ಲಿರುವ ಆನೆನ ಇನ್ನೊಂದು ಆನೆ ಅಟ್ಯಾಕ್ ಮಾಡೋಕ್ಕೆ ಹೋಗೋದಿಲ್ಲ. ಸೈಜಲ್ಲಿ ಕಡಿಮೆ ಇದ್ದರೂ ಸಮೇತ ಮಸ್ತ್ ಇದ್ದಾಗ ಸ್ವಲ್ಪ ಅದಕ್ಕೆ ಅಗ್ರೆಸಿವ್ನೆಸ್ ಜಾಸ್ತಿ ಇರ್ತದೆ. ಅದರಿಂದ ತಂಟೆಗೆ ಬೇಡ ಅಂತ ಹೇಳ್ಕೊಂಡು ಬಿಟ್ಟುಬಿಡ್ತದೆ. ಆನೆಗೆ ಯಾವ ಟೈಮಲ್ಲಿ ಮದ ಇರೋದು? ಯೂಶಲಿ ಮಸ್ತ್ ಅಂತ ಹೇಳಿದರೆ ಇದೀಗ ಪಿಂಕ್ ಆಫ್ ದ ಹೆಲ್ತ್. ಈಗ ನಮ್ಮದು ಮೈ ದಷ್ಟಪುಷ್ಟವಾಗಿದೆ ಅಂತ ಹೇಳ್ತೀವಲ್ಲ, ಈ ದಷ್ಟಪುಷ್ಟವಾಗಿ ಇರೋದಕ್ಕೆ ಯಾವಾಗ ಈ ಮಳೆಗಾಲ ಕಳೆದು ಈ ವಿಂಟರ್ ಸ್ಟಾರ್ಟ್ ಶುರುವಾಗ್ತದಲ್ಲ, ಈ ಸಮಯದಲ್ಲಿ ಚೆನ್ನಾಗಿ ಯಥೇಚ್ಛವಾದ ಮೇವು ಇರ್ತದೆ. ಇನ್ನು ಸ್ವಲ್ಪ ಸಮಯ ಹೋದರೆ ಇಲ್ಲೆಲ್ಲ ಹುಲ್ಲು ಒಣಗಿಯೇ ಕಾಣೋದು ನಿಮಗೆ ಇದರಲ್ಲಿ. ಈಗ ಒಳ್ಳೆಯ ಮಳೆಗಾಲ ಆಗಿ ಮಳೆಗಾಲ ನಿಂತು ಒಂದು ಸೆಪ್ಟೆಂಬರ್ ಅಕ್ಟೋಬರಿಗೆ ನಿಮಗೆ ಯಥೇಚ್ಛ ಚೆನ್ನಾಗಿ ಮೇವು ಸಿಗ್ತದೆ ಹೊಟ್ಟೆ ತುಂಬ. ಇದರಲ್ಲಿ ಚೆನ್ನಾಗಿ ತಿಂತವೆ, ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೀತದೆ ಮೈಯೆಲ್ಲ. ಸೊ ಆಗ ಪಿಂಕ್ ಆಫ್ ದ ಹೆಲ್ತ್, ಮೈ ಚೆನ್ನಾಗಿ ಸಾಕು ದಷ್ಟಪುಷ್ಟವಾಗಿರುವಾಗ ಅದೊಂದು ಅಕ್ಟೋಬರ್, ನವಂಬರ್, ಡಿಸೆಂಬರ್, ಈ ಜನವರಿ, ಈ ಫೆಬ್ರವರಿ ಈ ತಿಂಗಳಲ್ಲಿ. ತದನಂತರ ಹೇಗ ಸ್ವಲ್ಪ ಬೇಸಿಗೆ ಹೆಚ್ಚಾಗಿ ಒಣಗೋದು, ಮೇವು ಎಲ್ಲ ಕಡಿಮೆ ಆಗ್ತಾ ಬರ್ತದೆ. ಸೊ ಆಗ ಆ ಮಸ್ತು ಕಡಿಮೆ ಆಗ್ತದೆ. ಅಲ್ಲ, ಅದು ಗೊತ್ತಾಗ್ತದೆ. ಮಸ್ತಿರುವ ಆನೆ ಇಲ್ಲಿ ಈ ಗ್ಲ್ಯಾಂಡು ಉಬ್ಬುತ್ತದೆ. ಇಲ್ಲಿ ಈ ಗುಂಡಿ ಹಂಗೆ ಇಲ್ಲಿ ಕಾಣ್ತೀವಲ್ಲ ನಾವು, ಅದರದ್ದು ಕಣ್ಣದು ಇಲ್ಲಿ ಆ ಗುಂಡಿಯ ಇಲ್ಲಿ ಒಂದು ಸಣ್ಣ ತೂತ ಇರ್ತದೆ ಇಲ್ಲಿ ಮಸ್ತ್ ಇದು. ಸೊ ಇದು ದಪ್ಪ ಬರ್ತದೆ, ಕಾಣ್ತದೆ ನಮಗೆ, ತುಂಬ ದಪ್ಪ ಬರ್ತದೆ, ದಪ್ಪ ಆಗಿ. ಮತ್ತು ಇಲ್ಲಿಂದ ಹಿಂಗೆ ದವಡೆಗಾಗಿ ಕೆಳಗೆವರೆಗೆ ಮಸ್ತ್ ಸೆಕ್ರೀಷನ್ ಅಂತ ಇರ್ತದೆ. ಅದು ಒಳ್ಳೆ ಕ್ಯಾಸ್ಟರ್ ಆಯಿಲ್ ಟೈಪು ಹಂಗೆ ಒಂದು ಪಟ್ಟಿ ಎಳೆದಂಗೆ ಸೋರ್ತಾ ಇರ್ತದೆ ಗ್ಲ್ಯಾಂಡಿಂದ. ಅದಕ್ಕೆ ನಮಗೆ ದೂರಕ್ಕೆ ಕಾಣ್ತದೆ ಕಪ್ಪಾಗಿ. ಅದು ಆ ಎಣ್ಣೆ ಡೀಸೆಲ್ ಸೋರಿದಂಗೆ ಈ ಗ್ಲ್ಯಾಂಡಿಂದ ಸೆಕ್ರೀಷನ್ ಬರ್ತದೆ, ಮಸ್ತ್ ಸೆಕ್ರೀಷನ್. ಆ ಸೆಕ್ರೀಷನ್ನು ಸೋರೋದು ನಮಗೆ ದೂರದಿಂದ ಗೊತ್ತಾಗ್ತದೆ. ಪ್ಲಸ್ ಒಳ್ಳೆ ಸ್ಮೆಲ್ಲು. ಈಗ ನಂದು ಈಗ ಅಲ್ಲಿ ಅದೇ ಇಲ್ಲಿ ನಮ್ಮ ಈ ಮನೆ ಉಂಟಲ್ಲ, ಈಗ ಅಲ್ಲಿ ಇದ್ದರೂ ನಾನು ಇಲ್ಲಿಂದ ಹಿಡಿತೀನಿ. ಓಹೋ, ಇದು ಮಸ್ತ್ ಏನಿದೆ ವಾಸನೆ ಅಂತ. ಅದ್ರದ್ದು ಸ್ಮೆಲ್ ಈ ಪುನಗಿನ ಬೆಕ್ಕು ಇದೆಲ್ಲ ಬರ್ತದಲ್ಲ, ಅದು ಒಂದು ಟೈಪ್ ಆ ಸ್ಮೆಲ್ ಬರ್ತದೆ, ಆ ಹಾರ್ಮೋನ್ದು ಸ್ಮೆಲ್. ಅದರಲ್ಲಿ ನಾವು ಕಂಡುಹಿಡಿಬೋದು. ಅದರಲ್ಲಿ 2 ತಿಂಗಳು ಇರ್ತದೆ. ಒಂದೊಂದರಲ್ಲಿ 2.5, ಒಂದೊಂದು ಸತಿ ಆಗ ಸ್ವಲ್ಪ ಮೇವು ಚೆನ್ನಾಗಿ ಕಾಡಿನಲ್ಲಿ ಯಥೇಚ್ಛವಾಗಿ ಮೇವು ಸಿಗೋದ್ರಿಂದ ನಾವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅದನ್ನು. ಅಂತೂ 2 ತಿಂಗಳು 3 ತಿಂಗಳಲ್ಲಿ ಇದು ಬಿಡ್ತದೆ. ಆ್ಯಕ್ಟಿವಿಟೀಸ್ ಮಸ್ತದು ಡಿಫ್ರೆಂಟ್ ಸ್ಟೇಜ್ ಇದೆ. ಸ್ಟಾರ್ಟಿಂಗ್ ಆಫ್ ದ ಮಸ್ತ್ ಎಲ್ಲ ಟೈಮಲ್ಲಿ ನಾನೇ ಮಸ್ತದಲ್ಲಿ ರೋಗ ಅಂತಲ್ಲ, ಅದರಲ್ಲಿ ಏಕಾಂತತೆ ಇದು, ಮತ್ತು ಸ್ವಿಫ್ಟ್ನೆಸ್, ಸ್ಪೀಡಾಗಿ ಸುಮ್ಮನೆ ತಲೆ ಕೆಟ್ಟಂಗೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಸ್ಪೀಡಾಗಿ ಹೋಗ್ತಾ ಇರೋದು, ಇದು ಮಾಡೋದು. ಅದರಲ್ಲಿ ಇನ್ನೊಂದು ಎಕ್ಸೈಟ್ಮೆಂಟು, ಏನೋ ಅದರ ರೀತಿಯಲ್ಲಿ ಒಂದು ಎಕ್ಸೈಟ್ಮೆಂಟ್ ಹಾಕ್ಕೊಂಡು ಅದೇ ಒಂದು ಮಜಾದಲ್ಲಿ ಆಟ ಆಡ್ಕೊಂಡು ಹೋಗೋದು ಇದರಲ್ಲಿ. ಹಾಗೆ ಫ್ಲೋರೆಸೆನ್ಸ್ ಆಫ್ ದ ಬಾಡಿ ಅದು ಇದರಲ್ಲಿ ತಗೊಂಡು ಮೈಗೆ ಹೀಗೆಲ್ಲ ಉಜ್ಜಿಸ್ಕೊಳ್ಳೋ ಮಸ್ತು ಇದನ್ನೆಲ್ಲ ಮೈಗೆಲ್ಲ ಲೇಪಿಸ್ಕೊಳ್ಳೋದು. ಯಾಕೆಂತ ಹೇಳಿದ್ರೆ ಹೀಟಲ್ಲಿರುವ ಹೆಣ್ಣಾನೆಗಳು ಈ ಮಸ್ತ್ ಸ್ಮೆಲ್ಲಿಗೆ ಅಟ್ರ್ಯಾಕ್ಟ್ ಆಗಿ ನನಗೆ ಕ್ರಾಸ್ ಆಗ್ತದೆ ಅಂತೇಳಿ ಅವು ಅಟ್ರ್ಯಾಕ್ಟ್ ಆಗ್ತದೆ. ಮತ್ತು ಬಾಕಿ ಟಸ್ಕರ್ಸ್ಗಳಿಗೆ ಸಿಗ್ನಲ್, ನ್ಯಾಚುರಲ್ ಇದೊಂದು ಸಿಗ್ನಲ್, ಇದು ಮಸ್ತ್ ಆನೆ ಉಂಟು, ಅವು ಹೋಗೋದಿಲ್ಲ. ಅದು ತಪ್ಪಿಸ್ಕೊಳ್ತದೆ. ವಾಸನೆ ಸಿಕ್ಕಿದರೆ ಇಷ್ಟು ದೂರದಲ್ಲಿ ಉಂಟು, ನಾನು ಈ ಕಡೆಯಿಂದ ದಾಟಿ ಹೋಗ್ತೀನಿ, ಅವ್ನು ಸಾಹಸ ಬೇಡ ಅಂತ ಇನ್ನೊಂದು ಆ ಕಡೆಯಿಂದ ಇದು ಮಾಡಿಕೊಂಡು ಹೋಗ್ತದೆ. ಸೊ ಹಾಗೆ ಅದೊಂದು 4-5 ಟೈಪ್ ಇದಿದೆ. ಮಸ್ತ್ ಅಂತ ಹೇಳಿದ್ರೆ ಬರೀ ಸಿಟ್ಟಂತನೇ ಅಲ್ಲ, ಕೆಲವೊಮ್ಮೆ ಅಗ್ರೆಸಿವ್ನೆಸ್ ಇದೆ, ಸ್ವಿಫ್ಟ್ನೆಸ್ ಇದೆ, ಫ್ಲೋರೆಸೆನ್ಸ್ ಆಫ್ ದ ಬಾಡಿ ಇದೆ, ಇದು ಅಲರ್ಟೆಡ್ ಮೂಮೆಂಟ್ ಇರ್ತದೆ. ಇನ್ನೊಂದು ಸತಿ ಎಲ್ಲ ನಾನು ಒಂದು ಅಂದಾಜಲ್ಲಿ ಈ ಮಾವಿನ ಮರದ ಹಿಂದೆ ನಿಂತ್ಕೊಂಡು ಇಲ್ಲೇ ದಾಡ್ತಿತ್ತು. ಅದರ ಪಾಡಿಗೆ ಅದು ಯೋಚನೆ ಮಾಡಿಕೊಂಡು ತಲೆ ಆಡಿಸ್ಕೊಂಡು ಹಂಗೇ ಬರ್ತಾಯಿತ್ತು ಇದರಲ್ಲಿ. ಆ ಮರದ ಹಿಂದೆ ಸದ್ದು ಮಾಡದೆ ನಿಂತ್ಕೊಂಡೆ. ಏನೋ ಅದೇ ಯೋಚನೆ ಮಾಡಿಕೊಂಡು ಆ ರೋಡಲ್ಲಿ ಮೇನ್ ರೋಡನ್ನು ಕ್ರಾಸ್ ಮಾಡ್ತು. ಆ ಕಡೆ ಏನು ಬರ್ತಾ ಈ ಕಡೆ ಏನೋ ಬರ್ತಾ ಉಂಟಾ ಏನು ತಲೆ ಕೆಡಿಸ್ಕೊಂಡಿಲ್ಲ. ಆರಾಮನೆ ಯೋಚನೆ ಮಾಡ್ಕೊಂಡು ಅದ್ರ ಪಾಡಿಗೆ ಏನೋ ಒಂದು ಯೋಚನೆ ಮಾಡಿಕೊಂಡು ಹೋದಂಗೆ ಅದ್ರ ಪಾಡಿಗೆ ಹೋಗ್ತಾಯಿತ್ತು ಇದರಲ್ಲಿ. ಏನು ತಲೆ ಕೆಡಿಸ್ಕೊಂಡಿಲ್ಲ. ಹಂಗೆ ಅದರಲ್ಲಿ ಒಂದು 4-5 ಸ್ಟೇಜ್ ಇದೆ
ನನಗೆ ಕನ್ನಡ ವರ್ಷನ್ ಸ್ವಲ್ಪ ಕಷ್ಟ ಅದನ್ನು ಹೇಳಲಿಕ್ಕೆ. ಇಂಗ್ಲೀಷ್ ವರ್ಷನ್ ಅದೇ ಸ್ವಿಫ್ಟ್ನೆಸ್, ಇದು ಎಕ್ಸೈಟ್ಮೆಂಟು, ಇದು ಒಂಥರ. ಅದಕ್ಕೆ ಈಗ ಈ ಸರಾಯಿ ಕುಡಿದು ಪೆಗ್ ತಲೆಗೆ ಹತ್ತಿದವ ಒಂದು ಫಸ್ಟು ನೋಡಿ ಎಕ್ಸೈಟ್ಮೆಂಟ್, ಆಡಿದೆ ಮಾತು ಇದು ಅದು ಅಂತೇಳಿ ಆಡ್ತಾರೆ. ತದನಂತರ ಸ್ವಲ್ಪ ಇನ್ನೂ ಇದಾದಾಗ ಒಂದು ಮಂಕಿಗೆ ಅದು ಇನ್ನು ಸ್ವಲ್ಪ ಏರಿದಾಗ ತಲೆ ಸ್ವಲ್ಪ ಮಂಕಿಗೆ ಬಂದಾಗ ಇನ್ನೊಂದು ಥರ ವೇರಿಯೇಷನ್ ಬರ್ತದೆ. ಹಾಗೆ ಇನ್ನೊಂದು ಪ್ಲೆಸೆಂಟ್ನೆಸ್ ಏನೋ ಅದಕ್ಕೆ ಒಂಥರ ಖುಷಿ ಅದರಲ್ಲಿ. ಇದು ಮತ್ತು ಇಂಡಿವಿಜುವಾಲಿಟಿ, ನಾನು ಅಂತ ಹೇಳೋ ಒಂದು ಇದರ ಹತ್ರ ಇರ್ತದೆ. ಯಾರು ನನ್ನ ಹತ್ರ ಬರ್ತಾರೆ ಅಂತೇಳಿದ್ರು, ಬೇರೆ ನಾನು ಅಂದರೆ ಬೇರೆ ಆನೆ ಟಸ್ಕರ್ಸ್ ಯಾರು ನನ್ನ ಹತ್ರ ಬರ್ತಾರೆ ಅಂತ. ಸೊ ಹಾಗೆ ಅದು ಇಟ್ಸ್ ಎ ಕಾಂಬಿನೇಷನ್ ಆಫ್ 5-6 ಫ್ಯಾಕ್ಟರ್ಸ್ ಅದರಲ್ಲಿ. ಸೊ ಬರೀ ಅಗ್ರೆಸಿವ್ನೆಸ್, ಮಸ್ತಿ ಆನೆ, ಡೇಂಜರ್ ಅಂತ ಒಂದೇ ಅಲ್ಲ. ಸೊ ಈ 5-6 ಲಕ್ಷಣಗಳು ಅದು ಕಾಂಬಿನೇಷನ್, ಅದು ಇದೆಲ್ಲ ಸೇರಿ ಸರ್ ನಿಮ್ದು ಎರಡನೇ ಆಪರೇಷನ್ ಒಂದು ತಿನ್ನಲಿಕ್ಕೆ ಏನು ಬಿಟ್ಟಿಲ್ಲ, ನಾವು ಇದ್ದೇವೆ ಅದರ ಹಿಂದೆ ಇದರಲ್ಲಿ ನಮ್ಮ ಜೊತೆಯವರು. ಹಿಂಗೆ ಅದು ಬಳಸಿ ಒಂದು ಗುರುತು ವಾಸನೆ ಹಿಡ್ಕೊಂಡು ನಾನೇನಿದು ಹೋಯ್ತು ನಡಿಮಾರೆ ಗಂಟೆ 4 ಆಗಲಿಕ್ಕೆ ಆಯಿತು, 3-3:30 ಆಯಿತು. ನಾವು ವಾಪಸ್ ಎಲ್ಲಿದ್ದೇವೆ ಗೊತ್ತಿಲ್ಲ. ಈ ದಾರಿನೊಂದೇ ಗತಿ. ಈಗ ದಾರಿ ಹೇಳೋರು ಯಾರಿಲ್ಲ, ಎಲ್ಲ ದಿಕ್ಕು ತಪ್ಪಿ ಹೋಗಿದ್ದಾರೆ. ನಾನು ಇನ್ನೊಬ್ಬ ಮಾತ್ರ ಇದ್ದೀನಿ, ಇಬ್ಬರಾಳೆ ನಡಿ ನಡ್ಕೊಂಡು ರೋಡಲ್ಲಿ ಹೋಗೋಣ ಅಂತಿದ್ದು. ಹೋಗಿ ಒಂದು ಜಾಗಕ್ಕೆ ಮುಟ್ತದೆ ಊರಿಗೆ ಹೋಗೋಣ ಅಂತ. ಅದರೊಳಗೆ ಮೇಲೆ ಕಲ್ಲುನೆಲ್ಲ ಮೆದ್ದುಕೊಂಡು ಬರ್ತಾ ಉಂಟಿದ್ದು ಸಿಟ್ಟಲ್ಲಿ. ಏನು ಮಾಡೋದು, ಬೇಗ ಬೇರೆ ಮಾರ್ಗನೂ ಇಲ್ಲ, ಓಡೋಂಗಿಲ್ಲ. ಬೆಳಗಿಂದ ನಡೆದು ಅನ್ನೋದು ಸಾಕಾಗಿದೆ. ಇದರಲ್ಲಿ ನೀರು ಇಲ್ಲ ಕುಡಿಲಿಕ್ಕೆ. ಇದರಲ್ಲಿ ಬರುತ್ತದೆ ಹಿಂಗೆ ಮಂಟಿ ಮೇಲಿಂದ. ಇನ್ನು ಬೇರೆ ಏನು ಮಾಡೋಕ್ಕಾಗಲ್ಲ ಮರೆ ಅಂತೇಳಿ ಶರ್ಟನ್ನು ಬಿಚ್ಚಿ ಅಷ್ಟು ದೂರದಲ್ಲಿ ಶರ್ಟಲ್ಲ ಮೇಲೆ ಒಂದು ಗ್ರೀನ್ ಕೋಟ್ ಹಾಕ್ಕೊಂಡಿರ್ತೀನಿ ನಾನು. ತೋಟ ಗಿಟ ಇದೆಲ್ಲ ಲೋಡ್ ಮಾಡ್ಕೊಳ್ಳೋಕ್ಕೆ ಇದೆಲ್ಲ ಮಿಲಿಟ್ರಿ ಕೋಟ್, ಒಂದು LTT ಕೋಟ್. ಆ ಕೋಟನ್ನು ಬಿಚ್ಚಿ ಹಂಗೆ ಅಷ್ಟು ದೂರದಲ್ಲಿ ಬಿಸಾಕ್ಬಿಟ್ಟು ಓಡಿ ಬಂದು ಇಲ್ಲಿ ಕೆಳಗೆ ಹಿಂಗೆ ಜಾರಿ ಒಂದು ಇಷ್ಟು ದಪ್ಪದೊಂದು ಮರನ ಹಿಡ್ಕೊಂಡು ಕೆಳಗೆ ನೋಡಿದ್ರೆ ಒಂದು 100 ಅಡಿ ಆಳದಲ್ಲಿ ಜರಿ ಹರಿಯೋದು ಕೇಳ್ತದೆ. ಆಲ್ಮೋಸ್ಟ್ ಸ್ಟೀಪ್ ಉಂಟು, ಅಷ್ಟು ಆಳ ಎಲ್ಲ ಇದರಲ್ಲಿ. ಇನ್ನು ಬೇರೆ ವಿಧಿಯಿಲ್ಲ ಮರ, ಇಲ್ಲಿ ಕೂತ್ಬಿಡೋ ಇದನ್ನ ಹಿಡ್ಕೊಂಡು ಅಂತೇಳಿ ಅದಕ್ಕೆ ಹೊರಗೆ ಹಂಗೆ ಕೂತ್ಕೊಂಡು. ಇದು ಆ ಕಡೆಯಿಂದ ನಾನು ಇನ್ನು ಸಿಗರೇಟ್ ಹಚ್ಚಿಬಿಟ್ಟು ಬರ್ತಾಯಿದ್ದೀನಿ. ಇನ್ನಿಂದು ಸಿಗೋದಿಲ್ಲ, ಆಯಿತು ಗೊತ್ತಾಯಿತು ವಾಪಸ್ ಹೋಗುವ ಅಂತ. ಇದು ಇನ್ನು ಆ ಕಡೆ ಹೋಯ್ತಾರೆ, ಇನ್ಯಾರು ಪುನಃ ಹಿಂದೆ ಇದ್ದರು ಹೋಗೋದು ಅಂತ. ಇದು ಹಂಗೆ ಹತ್ಬಿಟ್ಟು ಹಿಂಗೆ ಬಳಸಿ ಬರ್ತದೆ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ. ಬಂದುಬಿಡ್ತು ಕಲ್ಲು ಮೆಟ್ಕೊಂಡು ಕಲ್ಲು ಇದು ಬರೋ ಇದಕ್ಕೆ ಕಲ್ಲೆಲ್ಲ ಉರುಳೋದೆಲ್ಲ ಗೊತ್ತಾಗ್ತದೆ ಇದರಲ್ಲಿ. ಅದು ಉರುಳಿ ಬಂದರೂ ಈ ಬ್ರೈಡಲ್ ಪಾತಿಗೆ ಬೀಳೋದು, ತದನಂತರ ಎಲ್ಲೇ ತಪ್ಪಿ ಉರುಳಿದ್ರೆ ಆ ಕಡೆ ಬರೋದು ಇದರಲ್ಲಿ ಅಂತ. ಅಲ್ಲಿ ನಿಂತುಬಿಡ್ತು. ಈಗ ಒಂದು ಅಷ್ಟು ದೂರದಲ್ಲಿ ಹಿಂಗೆ ಇಳಿದೋದು ಬಂತು ರೋಡಲ್ಲಿ ವಾಸನೆ ಇಟ್ಕೊಂಡು. ಅಷ್ಟು ದೂರದಲ್ಲಿ ಪುಣ್ಯಕ್ಕೆ ಹಿಂಗೆ ನನಗೆ ಆ ಕಾಲದು ಬುಡ ಕಾಣ್ತದೆ. ಗೋಡೆಗೆ ಮಣ್ಣಿಗೆ ಹಿಂಗೆ ಹೊರಗಿ ಹಿಂಗೆ ನೋಡಿಕೊಂಡು ಆ ಬುಡನ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀವಿ ಹಿಂಗೆ ಇದರಲ್ಲಿ. ಅವಾಗ ಈ ಶರ್ಟನ್ನು ಸಿಕ್ತಲ್ಲ, ಅದನ್ನು ಆಚೆ ಈಚೆ ಆಟಾಡಿ ಎತ್ಕೊಂಡು ಹೇಗೆ ಒಂದು ಇದಕ್ಕೆ ಬಿಸಾಡಿ ಆ ಕಡೆಯಿಂದ ನಡ್ಕೊಬಂದ ಸ್ಮೆಲ್ ಇತ್ತಲ್ಲ, ಈ ಸಿಗರೇಟ್ ಸ್ಮೆಲ್ ಅಲ್ಲ, ಆ ಸಿಗರೇಟ್ ಸ್ಮೆಲ್ಲನ್ನ ಹಿಡ್ಕೊಂಡು ಹೋಗ್ಬಿಡ್ತಾಚೆ. ಈ ಬೇಗ ಮೇಲೆ ಹತ್ತಿ ಹೊಡೆದೋ ಇನ್ನು ಓಡಿ ಆ ಕಡೆ ಬೊಬ್ಬೆ ಹಾಕಿ ಆಗುವಾಗ ನಮ್ಮ ಆನೆಗಳು ಅಲ್ಲಿದೆ, ಎಲ್ಲ ಆನೆಗಳು ಅಲ್ಲಿದ್ದು ಸರಿ ಅಂತೇಳಿ. ಇದು ಅಷ್ಟು ದೂರ ಹೋದದ್ದು ಅಲ್ಲಿ ಏನು ಪುನಃ ಕಂಡಿಲ್ಲ ಅಂತ ಪುನಃ ಅಲ್ಲೇ ಹತ್ತಿ ಪುನಃ ಬಂದಿದೆ ಅದು ಆ ಕಡೆಯಿಂದ. ಈ 6 ಆನೆನ ತಂದು ನಿಲ್ಲಿಸಿದೆ ಹತ್ತಿ ಇದರಲ್ಲಿ ಜೊತೆಯಲ್ಲಿ ಲೈನಲ್ಲಿ 6 ಆನೆ, 6 ಅಲ್ಲ 8 ಆನೆ ಕಾಣುತ್ತದೆ. 8 ಆನೆ. ನಾನು ವನವೀರ ಅಂತ ಹೇಳೋ ಒಂದು ಆನೆ ಮೇಲೆ ಕೂತಿದ್ದೀನಿ. ಈ ಔಷಧಿಕೋ ವೀರವನ್ ಡಾಕ್ಟ್ರು ಎಲ್ಲ ಹೋಗಿ ಕೂತ್ಬಿಟ್ಟಿದ್ದಾನೆ ಇವನು ಇದರಲ್ಲಿ. ಏಕಿದಮ್ಮು ಒಂದು ಅದು ನಾವು ಸ್ವಲ್ಪ ಹಳ್ಳದಲ್ಲಿ ಆಗ್ಬಿಟ್ಟು ಅದು ಮೇಲೆ ಇದ್ದು ಬರೋದು ಅಡ್ವಾಂಟೇಜ್ ಆಗ್ಬಿಡ್ತು. ಇದು ಆನೆ ಬರುವ ರಭಸಕ್ಕೆ ತಿರುಗಿ ನೋಡ್ತೀನಿ, ಒಬ್ಬೊಬ್ಬರೇ ಆನೆನ ತೆಗಿತಾ ಇದ್ದಾರೆ ಹಿಂದಕ್ಕೆ. ಆನೆಗೆ ಧೈರ್ಯ ಇದೆ, ಈ ಮೇಲೆ ಕೂತವರು ಅವರು ಹಿಂದೆ ಕೂತವರು ಇವರೆಲ್ಲ ಆನೆ ಒಂದೊಂದೇ ವಿದ್ರಾ ಮಾಡ್ತಾ ಇದ್ದಾರೆ. ಒಂದು ಅಷ್ಟು ದೂರದಲ್ಲಿ ಒಂದು 20 ಅಡಿ ಆ ಕಡೆ ಹಳ್ಳಿದು ರೋಡ್ ಅದು. ಅಲ್ಲಿ ಸುಮಾರು 50-100 ಜನ ಸೇರಿದ್ದಾರೆ. ಅವರೆಲ್ಲ ನೋಡ್ತಾ ಇದ್ದಾರೆ ಇದನ್ನ. ನಿಲ್ಸುರ ಮಾರೆ ಆನೆನ, ಅದು ಬರ್ತಾ ಉಂಟು ಮೆಟ್ಕೊಂಡು, ನಿಲ್ಸುರ ಮಾರೆ ಆನೆನ ಅಂತ ಹೇಳಿದರೆ ಇಲ್ಲ, ಎಲ್ಲ ತೆಗೆದುಬಿಟ್ರು. ನನ್ನವನಿಗೆ ಹೇಳಿದೆ, ಆನೆ ಎಲ್ಲಾದರೂ ಹಿಂದೆ ತಿರುಗಿಸ್ಬಿಡ್ಬೇಡ, ಹಂಗೆ ನಿಲ್ಲಿಸ್ಬೇಕು ಆನೆನ. ಆಯ್ತು ಸ್ವಾಮಿ, ನೀವು ಹೇಳಿದ್ಮೇಲೆ ನಾನು ಇಲ್ಲ, ವನವೀರ ಗೋಪಾಲ ಅಂತಿದ್ದ ನಾಗರೊಳ್ಳೆದು ಒಳ್ಳೆ ಟಸ್ಕರು. ಬಟ್ ಅದು ಮೇಲಿಂದ ಬರುವಾಗ ನಮ್ಮ ಆನೆಗೆ ಅದು ಚಿಕ್ಕದೇ ಕಾಣೋದು ಅದಕ್ಕೆ ಇದರಲ್ಲಿ. ಪ್ಲಸ್ ಕಾಡಾನೆ ಅಲ್ಲ ಇದರಲ್ಲಿ ಅಂತ ತಿಳಿಸೋಡೋದು ಬಂತು. ಇಷ್ಟು ಈ ಗುತ್ತಿ ಅಷ್ಟು ಬಂತು ಆನೆ.
ಅಲ್ಲಾಡಿಸ್ಬೇಡ ಅಂತ, ಜಲೆ ಮಾಡಿಸು, ಎತ್ತು ತೋರಿಸಿ, ಕೋಡನ್ನು ತೋರಿಸು ಅಂತ ಇದರಲ್ಲಿ ಅಂತ. ಒಂದು ಕಾಲಿಂಗ್ ಎತ್ತೇ ನಿಂತಿತ್ತು, ಆನೆ ಕಾಯ್ತಾ ಇತ್ತು. ನಮ್ಮವರಷ್ಟರಲ್ಲಿ ಓಡಿ ಆಗಿದೆ ಉಳಿದ ಆನೆ ಅವರೆಲ್ಲ, ಜನ ಎಲ್ಲ ನೋಡ್ತಾ ಇದ್ದಾರೆ ಇದರಲ್ಲಿ. ನಾನು ಶಬರಿಮಲೆಗೆ ಮಾಲೆ ಆಗ ಇದು ಈ ಮಫ್ಲರು ಒಂದು ಪ್ಯಾಂಟು ಹಾಕಿದ್ದೀನಿ, ಇನ್ನು ಕಾಡಲ್ಲಿ ಏನು ಮಾಡೋಕ್ಕಾಗಲ್ಲ, ದೇವರ ಹೆಸರು ನೋಡ್ಕೊಂಡು ಶೂನು ಹಾಕ್ಕೊಂಡಿದ್ದೀನಿ ಇದ್ದೀನಿ. ಆ ಕಪ್ಪು ಮಫ್ಲರ್ ಒಂದು ಇತ್ತು, ಇದು ಕುತ್ತಿಗೆಯಲ್ಲಿ ಇತ್ತು ಇದರಲ್ಲಿ. ಒಂದು ಕಾಲ ಎತ್ತಿ ಜರ್ಕ್ ತೆಗಿತಾ ಉಂಟು, ಚಾರ್ಜ್ ಮಾಡೋದಾ ಬೇಡವಾ ಅಂತ. ಇವನು ಮಾತ್ರ ಕಾಲೆಲ್ಲ ಗಟ್ಟಿ ನಿಲ್ಲಿಸಿ ಇದು ಮಾಡಿದ್ದಲೆ ಅಂತೇಳಿ ಎತ್ತಿ ನಿಲ್ಲಿಸು, ಹೆದರಬೇಡ ಆನೆನ ನೀನು, ಅದನ್ನು 2 ಅಡಿ ಆದರೂ ನಾನು ವಾಪಸ್ ತೆಗೆಸೋ ಕೆಲಸ ನಂದು ಅಂತ ಹೇಳ್ಬಿಟ್ಟು ಅಂತ. ಅಲ್ಲಿಂದ ಇದರಲ್ಲಿ ಪುನಃ ಇದು ಮಾಡ್ತಾ ಉಂಟು. ಅದಕ್ಕೆ ಪುನಃ ನಮ್ಮನ್ನು ಅಲ್ಲದಲ್ಲೇ ಕಾಣೋದು, ಅದಕ್ಕೆ ಮೇಲೆ ಬೀಳಲಿಕ್ಕೆ ಅದಕ್ಕೆ ಅಡ್ವಾಂಟೇಜ್. ನಮ್ಮ ಆನೆ ದೊಡ್ಡದು ಇದ್ದರು, ಅದಕ್ಕೆ ಮೇಲಿಂದ ಬೀಳುವಾಗ ನಮ್ಮ ಆನೆಗೆ ಹೊಡಿಲಿಕ್ಕೆ ಅಡ್ವಾಂಟೇಜ್ ಅದಕ್ಕೆ ಇದರಲ್ಲಿ. ಇನ್ನೊಂದು ಹೆಜ್ಜೆ ಇನ್ನು ಬೀಳಬೇಕು ಅಂತ ಹೇಳುವಾಗ ಚೆನ್ನಾಗಿ ಸೈಡಿಗಾಗಿ ಗುಂಡನ್ನ ಹಿಂಗೆ ಹೊಡೆದೆ, ಸೈಡಿಗಾಗಿ ಈ ತೊಡೆದು ಈ ಜಸ್ಟ್ ಸ್ಕಿನ್ನಿಗೆ ಟಚ್ಚಾಗಿ ಮಾಂಸಕ್ಕೆ ಪೆಟ್ಟಾದಂಗೆ ಹೋಗಬೇಕು ಅಂತ, ಹಿಂದೆ ಕಾಲದ್ದು ಇದಕ್ಕೆ ಶಾಟ್ ಹೊಡೆದಂಗೆ ರಕ್ಕ ಅಂತ ತಿರುಗಿದಾಗ ಇನ್ನೊಂದು ರೌಂಡ್ ಏರ್ ಶಾಟ್ ಮಾಡಿದೆ, ತಿರುಗಿ ಹೋಯ್ತು ಆನೆ. ಅಲ್ಲಿಂದ ಹೋದದ್ದು ಅಷ್ಟರೊಳಗೆ ಇನ್ನು ಕತ್ಲಾಲಾಯಿತು. ಕತ್ಲಾದ್ಮೇಲೆ ಈ ಔಷಧಿಗೋ ಇವನ್ನ ಕೇಳಿದರೆ, ಅಲ್ಲ ಮರಿ ನೀನು ಎಲ್ಲಿ ಹೋಗಿದ್ದು, ನೀನು ಯಾಕೋ ದಿನಕ್ಕೆ ಕೋವಿ ಕೊಡಬೇಕು, ನೀನು ಕೋವಿನ ಎತ್ಕೊಂಡು ಒಂದು ದಿಕ್ಕು, ಆನೆ ನನ್ನ ಎದುರು, ನಾನು ಮುಂಗಾಲಿಗೆ ಎಲ್ಲ ಹೊಡಿತೀನಿ, ಎದುರು ನಿಂತಿತ್ತು. ಮುಂಗಾಲಿಗೆ ಹೊಡೆದು ಇದೇ ಸ್ಕ್ವೇರ್ ಶಾಟ್ ಹೊಡೆದಿದ್ರೆ ನನ್ನ ಹತ್ರ ಹೋಗಿ ಆನೆ ಬೀಳೋದು ಇದರಲ್ಲಿ ಅಂತ ಹೇಳ್ಕೊಂಡು. ಅಲ್ಲಿಂದ ಮಾರನೆಗೆ ಅಲ್ಲಿಂದ ಹೋದದ್ದು. ಮಾರನೇ ಬೆಳಿಗ್ಗೆ ಹುಡುಕಕ್ಕೆ ಹೊರಟು. ಅಷ್ಟರೊಳಗೆ ಸ್ವಲ್ಪ ರೋಡಲ್ಲಿ ನೋಡಿದವರೆಲ್ಲ ಒಂದು ಪಡ್ಡೆ ಹುಡುಗರು ಇದ್ದರು, ಒಂದು ಸ್ವಲ್ಪ ಒಂದು 20-25-30 ಸ್ವಲ್ಪ ಅಲ್ಲಿದ್ದು ಪ್ಲಾಂಟೇಶನ್ ಹುಡುಗರು ಅವರು ಇವರೆಲ್ಲ. ಬೆಳಿಗ್ಗೆ ಹೊರಟಾಗ ನಾವು ಬರ್ತೀವಿ ಸರ್ ಅಂದರು, ಒಂದು 4-5 ಹುಡುಗರು ಬನ್ನಿ ಅಂದೆ ನಮಗೇನು ಇದರಲ್ಲಿ. ಇನ್ನು ಕ್ಯಾರಲ್ಲಿ ನೀರು ತೊಗೊಂಬಾರೆ, ನೆನ್ನೆಂಗೆ ಆಗಬಾರ್ದು, ಬೆಳಗಿನ ಸಾಯಂಕಾಲವರೆಗೆ ನೀರು ಸಿಗದೆ ಹೊಟ್ಟೆಗೆ ಅನ್ನ ಇಲ್ಲದೇನು ಒದ್ದಾಡೋದು ಬೇಡ. ಇದರಲ್ಲಿ ಅವಲಕ್ಕಿ, ಬೆಲ್ಲ, ಇದರಲ್ಲಿ ಅಡಿಕೆ ಹಾಳೆ ರೋಲ್ ಮಾಡಿ, ಅದು ಕ್ಯಾನಲ್ಲಿ ನೀರು, ಒಂದು 4-5 ಕ್ಯಾನಲ್ಲಿ ಅಂತ. ಹಾಗೆ ಈ ಹುಡುಗರು ಹೇಳ್ಕೊಟ್ರಲ್ಲ, ಸರಿ ನೀರು ಯಾಕೆ ಹೊತ್ಕೊಂಡು ನಡೆಯೋದು ನೀವು, ಇದರಲ್ಲಿ ಒಳ್ಳೆ ಜರಿಗಳುಂಟು ಸರ್ ಒಳಗೆ, ಒಳ್ಳೆ ನೀರು, ಪರಿಶುದ್ಧವಾದ ನೀರು ಅಂತ. ಚಿಲ್ಲರ ಮಾಲೆ ಮತ್ತು ಒಳ್ಳೆ ವಿಷಯ ಆಯಿತು ಅಂಥೇಳಿ ಎತ್ಕೊಂಡು ಓದೋ ತಿರುಗಿ ಆಲ್ಮೋಸ್ಟ್ ಬಂದು ನಾವು ಆ ಕಡೆಗೆ ನೋಡಿದ್ರೆ ಸುಬ್ರಹ್ಮಣ್ಯ ಅಲ್ಲಿವರೆಗೆ ಬಂದಿದ್ದೇವೆ ನಾವು ಮೂಡಿಗೆರೆಯಿಂದ. ಇದೇ ಬ್ರೈಡಲ್ ಪಾತಲ್ಲಿ ಆನೆ ಹೋದಂಗೆ ಹುಡ್ಕೊಂಡು ಅಲ್ಲಿಂದ ಇವರಿಗೆ 3:30 ಗಂಟೆ ಆಗಿದೆ. 3:30 ಗಂಟೆ ಆಗಿ ಅಲ್ಲಿಂದ ಸಿಗ್ನಲ್ ಇಲ್ಲ. ಯಾವ ಹಳ್ಳಿಯವನು ಒಬ್ಬ ಬಂದ, ಒಂದು ಪಂಚೆ, ಬಿಳಿ ಪಂಚೆ ಅವನು, ನೀನು ತೆಗೆದು ನೋಡಪ್ಪ ಈ ಪಂಚರೇ ತೋರಿಸ್ತೀನಿ ಅಂತ ವಾಕಿ ಟಾಕಿಯಲ್ಲಿ ಮೆಸೇಜ್ ಕೊಟ್ಟೆ ರೇಂಜರಿಗೆ, ಇಂಥ ಜಾಗದಲ್ಲಿ ಇದ್ದೀವಿ ನಾವು ಅಂತ. ಅದು 2-3ನೇ ಬೆಂಡಾಗಿ ಅಲ್ಲಿ ಅವರಿಗೆ ಅಲ್ಲಿಂದ ಇಲ್ಲಿಂದ ಗೊತ್ತಾಗ್ತದೆ ಇದರಲ್ಲಿ. ಅದನ್ನು ಹಿಂಗೆ ಇದು ಮಾಡಿ ಎಲ್ಲ ತೋರಿಸಿ ಆದಮೇಲೆ, ಅಯ್ಯೋ ಅಲ್ಲಿಂದ ನೀವು ಹಿಡಿದ್ರು ಅದನ್ನ ಇಲ್ಲಿಗೆ ಸಾಗಿಸ್ಲಿಕ್ಕೂ ಕಷ್ಟ ಉಂಟು, ಎಲ್ಲ ಕಷ್ಟ ಉಂಟು, ಗಂಟೆ ಇಷ್ಟ ಆಯಿತು, ಬೇಡ ನೀವು ವಾಪಸ್ ಬಂದುಬಿಡಿ ಅಂತ ಹೇಳಿಬಿಟ್ಟು ವಾಪಸ್ಸು ಬಂದ. ಅದು ಯಾವುದೋ ಒಂದು ಜರಿ ಸಿಕ್ತು, ಒಳ್ಳೆ ಜರಿ, ಹುಡುಗರು ಹೇಳಿದಂಗೆ ಚೆನ್ನಾಗಿ ಅಡಿಕೆ ಹಾಳೆಗೆ ಅವಲಕ್ಕಿ, ಕರೆ ಬೆಲ್ಲ ಇದನ್ನೆಲ್ಲ ಕೊಟ್ಟಿ ಎಲ್ಲ ಮಾಡಿ ಒಂದು ಪಾಕ ಎಲ್ಲ ಮಾಡಿ ಚೆನ್ನಾಗಿ ತಿಂದುಬಿಟ್ಟು ನೀರೆಲ್ಲ ಕುಡಿದು ಆರಾಮಲ್ಲಿ ನಡ್ಕೊಂಡು ವಾಪಸ್ ಬಂದು. ಅಲ್ಲಿಂದ ಬಿಟ್ಟದ್ದು ಹಿಂಗೆ ಬಂದು ಈ ಕಡೆ ದಾಟಿ ಬಿದ್ದುಬಿಡ್ತು ಸುಬ್ರಹ್ಮಣ್ಯ, ಹಿಂಗೆ ಸಂಪಾಜೆ, ಹಾಗೆ ಈ ಕಡೆಯಿಂದ ತಲಕಾವರಿ, ಕರಿಕೆ, ಭಾಗಮಂಡಲ, ಅಲ್ಲಿಂದ ನೆಕ್ಸ್ಟು ವಾಪಸ್ ಹೋಗಿದ್ದು. ನೆಕ್ಸ್ಟ್ ಟೈಮ್ ಹೋಗುವಾಗ ನಾನು ಕರೆಸಿಲ್ಲ, ನಾನು ಹೋಗಿಲ್ಲ. ಅಲ್ಲಿ ಜನ ಬಳಗಲಾಟೆ ಮಾಡಿಬಿಟ್ರಂತೆ. ಒಂದು ಸತಿ ಮಾಲೆ ಹಾಕಿದ್ರಲ್ಲ ಆ ಡಾಕ್ಟ್ರಲ್ಲಿ, ಅವ್ರನ್ನ ಕರೆಸ್ತೀನಿ, ನಿಮ್ಮಿಂದ ಏನು ಆಗೋದೇ ಇಲ್ಲ. ಇವರು ಅಲ್ಲಿಂದ 2-3 ದಿವಸ ಟ್ರೈ ಮಾಡಿದ್ದಾರೆ, ಆಗಲಿಲ್ಲ ಇವರಿಗೆ. ವಾಪಸ್ ಇದು ಮಾಡಿದರು, ವಾಪಸ್ ಬಂದರು. ಅಲ್ಲಿಂದ ತಪ್ಪಿಸ್ಕೊಂಡು ಆನೆ ಈಗ ನೋಡಿ ಒಂದು 5-6 ತಿಂಗಳ ಹಿಂದೆ ಯೂಟ್ಯೂಬಲ್ಲೆಲ್ಲ ಅದು ಓಡಾಡ್ತಿತ್ತು. ಸಕಲೇಶ್ಪುರ ಹಿಂಗೆ ಬರ್ತದೆ, ಇದು ವರ್ಷಕ್ಕೊಂದ್ಸತಿ, ಈ ವರ್ಷನೇ ಗಲಾಟೆ ಮಾಡ್ತಿರೋದು, ಇಷ್ಟು ಸಮಯ ಅದೇನು ಗಲಾಟೆ ಮಾಡ್ತಿರಲಿಲ್ಲ ಒಂದು ಆನೆ ಅಂತ. ಸೇಮ್ ಆನೆನ ಅವತ್ತೇ ತೆಗೆದಾಗ್ತಿದೆ. ಆ ಭೀಮಸೇನ ಅಂತ ಕಾಣ್ತದೆ, ಯಾವುದೋ ದೊಡ್ಡದು ಕಾಣ್ತಿತ್ತು, ದೊಡ್ಡ ಆನೆಗೆ ಹೊಡೆದ್ಬಿಟ್ಟೆ. ಆನೆ ಬರುವ ರಭಸಕ್ಕೆ ತಿರುಗಿ ನೋಡ್ತೀನಿ, ಒಬ್ಬೊಬ್ಬರೇ ಆನೆನ ತೆಗಿತಾ ಇದ್ದಾರೆ ಹಿಂದಕ್ಕೆ. ಪುಂಡೆ ಆನೆ ಇಲ್ಲಿ ಬಂತು, ಇಲ್ಲಿ ಬೇಕಾದಂಗೆ ತಿನ್ನಕ್ಕೆ ಸಿಕ್ತು, ಆಯ್ತು ಇದೆ ನನ್ನ ಸ್ಥಳ, ಇನ್ನು ಬೇರೆ ವಿಧಿ ಇಲ್ಲ ಮರ, ಇಲ್ಲಿ ಕೂತು ಬಿಡೋ, ಇನ್ನು ಹಿಡ್ಕೊಂಡು ಹೋಗ್ತಾರೆ. ಅದಕ್ಕೆ ಹೊರಗೆ ಹಂಗೆ ಕೂತ್ಕೊಂಡು